ನನ್ ಜೋಡಿ ಮಾತಾಡ್ತದ ನಿಂಬಿ ಗಿಡ ಮಾತಾಡುತ್ತೆ ನನ್ ಜೋಡಿ ಮಾತಾಡ್ತದೆ ಯಾಕೆ ಜೀವಾಮೃತ ಜೀವಾಮೃತ. ಬಡ್ಡಿಗೆ ಹಾಕಾಕ್ ನೋಡ್ರಿ. ಇದು ಚಿಕ್ಕೋಗಿ ಐತಿ. ಚಿಕ್ಕೋಗಿರಿ ಹಾ, ಇದು ಹನುಮಫಲ ಐತಿ. ಹೌದ್ರಿ. ಹಾ, ಇವೆಲ್ಲ ಹನುಮಫಲ. ಹ್ಮ್. ಅಂದ ಇದು ಬೆಣ್ಣೆ ಹಣ್ಣು ಐತಿ. ಬೆಣ್ಣೆ ಹಣ್ಣು. ಬೆಣ್ಣೆ ಹಣ್ಣು ಇದ್ರದೆಲ್ಲ ದೊಡ್ಡ ಗಿಡ ಅವ ನಮ್ಮಲ್ಲಿ ಕಾಯಿ ಆತಾವ. ಬೆಣ್ಣೆ ಹಣ್ಣು ಇವಾಗ ಆದ್ರಿ ಕಕ್ಕ. ಅದಾವ್ರಿ. ಆಮೇಲೆ ಇದು ನೋಡ್ರಿ, ಇದು ಗಜನಿಂಬಿ. ಗಜನಿಂಬಿ ಹಾ, ಅಂದ್ರೆ ಗಜನಿಂಬಿ ಈಗ ತೋರಿಸ್ತೀನಿ ನಿಮ್ಗೆ. ಅದು ನಿಂಬಿ ಕಾಯಿನೂ ತೋರಿಸ್ತೀನಿ, ಅದು ನಿಂಬಿ ಅಗಿ ತೋರಿಸ್ತೀನಿ ಈಗ. ಆಮೇಲೆ ಕಾಯಿ ತೋರಿಸ್ತೀನಿ ಆಮೇಲೆ. ಕಾಯಿ ನೋಡ್ರಿ, 4 ಫೂಟ್ ಹೈಟ್ ಅವಾಗಿ. ಪುಟ ಹೈಟ್. ಬಡ್ಡಿ ಹಿಡ್ಕೊಂಡ್ ನೋಡ್ರಿ ನೀವು. ಇಷ್ಟು ಎತ್ತರ ಅವ. ಇಂತ 3 kg ಮಣ್ಣೊಳಗವ. ಆಮೇಲೆ ಆಗಲೇ ಕಂಚಿಕಾಯಿ ತೋರ್ಸಿದ್ನಲ್ಲ, ಆ ಕಂಚಿಕಾಯಿ ಒಳಗ್ ನಿಂಬಿ ಗಿಡದಾಗ ಹಚ್ಬೇಕತ್ತಿದ್ದೇವಲ್ಲ, ಗಂಡು ಗಿಡ. ಇದನ್ನೇ ರೀ ಗಂಡು ಗಿಡ. ಇದೇ ಗಂಡು ಗಿಡ. ಇದಕ್ಕೆ ಕಂಚಿ ಗಿಡ ಅಂತೀವಿ ನಾವು. ಒಂದ್ ಅಗಿ ಕಿಮ್ಮತ್ 300 ರೂಪಾಯಿ. ಒಂದ್ ಅಗಿ ಕಿಮ್ಮತ್ 300. ಹಾ, ಹಿಂಗ ಸಾಕಾಟು ಪ್ರತಿಯೊಬ್ರು 100 ಗಿಡಕ್ಕೆ 2 ಗಿಡ ಹಚ್ಬೇಕು. ಇದು ಕಂಚಿಕಾಯಿ ಹಣ್ಣ್ರಿ ಕಕ್ಕ. ಹೌದು. ಎಲ್ಲಿ ಮಾರಾಟ ಎಲ್ಲಿ ಆಗ್ತದ್ರಿ? ಏನ್ ನಿಮ್ ಮನಿಗ್ ಬಂದ್ ಹೋಯ್ತಾರಿ? ಅಲ್ಲ, ನಿಂಬಿಕಾಯಿ ಕೂಡ ಅಲ್ಲಿ ಒಯ್ದು ಕೊಟ್ಟು ತಗೋತಾರ. ಉಪ್ಪಿನಕಾಯಿ ಬ್ಯಾರೆ ಆತಾವ. ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅವ್ರು ಎಲ್ಲಾರು ಬೇಡ್ತಾರ. ಉಪ್ಪಿನಕಾಯಿ ಫ್ಯಾಕ್ಟ್ರಿ. ಹಾ, ಉಪ್ಪಿನಕಾಯಿ ಫ್ಯಾಕ್ಟ್ರಿ ಅವ್ರು ಕೇಳ್ತಾರ. ಅಂದ್ರೆ ರೈತರಿಗೆ ಅದೇ ಒಂದ್ ಮಾಹಿತಿ ಹಾ. ದೊರಕಂಗಿಲ್ಲ. ಆಮೇಲೆ ನೋಡ್ರಿ, ಇದು ಸೂಜ್ ನಿಂಬಿ. ಸೂಜಿ ನಿಂಬಿ ಗಿಡ. ಹಾ, ಸೂಜ್ ನಿಂಬಿ. ಈಗ ನೋಡ್ರಿ, ಇದೆಲ್ಲ ಸೂಜ್ ನಿಂಬಿ ಐತಿ. ಅಲ್ಲಿಂದ ಇದು ಸಿದ್ದು ಹಲಸ ಐತ್ರಿ. ಹೌದ್ರಿ. ಸಿದ್ದು ಹಲಸ. ಸಿದ್ದು ಹಲಸ. ಹಾ, ಹಿಂಗ್ ಬರ್ತಾವ ಎಲಿ ಕೈ ಬೆಳ್ಳಂಗ. ಗುಲಾಬಿ ಬರ್ತದ ಒಳಗ. 24 ಕಿಲೋ 25 ಕಿಲೋ ವಜನ್ ಬರ್ತಾವ ಕಾಯಿ. ಕಾಯಿ ರೀ? ಹೌದು, ಬಾಳ ದೊಡ್ಡ ಕಾಯಿ ಬರ್ತಾವ. ಇದು ಜಂಡು ಬಾಂಬ್ ರೀ. ಜಂಡು ಬಾಂಬ್. ಜಂಡು ಬಾಂಬ್. ಇದು ಯಾವ್ದು ಗಿಡ? ಇದು ವಿದೇಶದ ಹಣ್ಣಿನ ಗಿಡ ಅದ್ರಿ. ಜಪಾನ್ದು. ಜಪಾನ್ ಕಾಯಿ ಆಗಿದ್ದು ಹೋದ್ ಸರಿ. ಈಗ ಯಾಕೋ ಬಂದಿಲ್ಲ. ಏನಂತ ಗೊತ್ತಿಲ್ಲ. ದಾಸ ಆಗ್ಯಾದ. ಹಾ, ಈಗ ಇಲ್ಲಿ ಯಾವ ನೋಡ್ರಿ, ಈಗ ಇದು ಇದು ವಿದೇಶಿ ಹಣ್ಣಿನ ಗಿಡನೇ. ಎಲ್ಲ ಕಾಯಿ ಬರ್ಲಾಕತ್ತಾವ್ರಿ ಈಗ. ಈ ಕಾಯಿ ಹೆಸರು ಉಳ್ಕೊಂಡಿಲ್ಲ. ಇಲ್ಲೆಲ್ಲೇ ಬಂದಾವ್ ನೋಡ್ರಿ ಕಾಯಿ. ಇಲ್ಲಿ ಬಂದವ್ರಿ. ಎಲ್ಲಿ ಅದ್ರಿ? ಹಾ, ಇಲ್ಲೆಲ್ಲೇ ಅವ್ ನೋಡ್ರಿ. ಈಗ ನೋಡ್ರಿ, ಇಲ್ಲಿ ದೊಡ್ಡ ಅದಾವ್ರಿನ ಈ ಟೈಪ್ ಆತಾವ ಕಾಯಿ. ಏನ್ ಅವಾಗ ಬಾಳ ಚಲೋ ಇರ್ತಾವ ಹೇಳ್ಯಾರ. ತಂದ್ ಹಚ್ಚಿವ್ ನೋಡ್ಬೇಕ್ರಿ. ಈ ಸಾರಿ ಹಣ್ಣಾಗ ಈ ವರ್ಷ ಬರ್ಲಾಕತ್ತಾವ. ಎಲ್ಲಾ ಬಂದಾವ್ ಗಿಡ. ವಿದೇಶದ ಯಾವ ಹಣ್ಣಿನ ಗಿಡ ಹಚ್ಚಿವಲ್ರಿ, ಕಂಪಲ್ಸರಿ ಬಂದಾವ್. ಅಂದ್ರೆ ಇವಾಗ ಎಲ್ಲಿಂದ ತರ್ತಿರ್ ವಿದೇಶದ? ಇವಕ್ ಏಜೆಂಟ್ ಅದಾರಿ. ಏಜೆಂಟ್ ನೋಡ್ರಿ, ತೈವಾನ್ ಇದು ನಾಗ್ಪುರ್ ಮೋಸಂಬಿ ಅಂತೇಳಿ ಈ ನಮನಿ ಬರ್ತೈತಿ ಕಾಯಿ. ಒಟ್ಟು ತಪ್ಲ ಕಾಣಲ್ಲ. ಹಿಂಗೀಗ ಇಟ್ಟು ದೊಡ್ಡ ಕಾಯಿ ಆತ. ಇಲ್ಲಿ ನೋಡ್ರಿ, ಮೋಸಂಬಿ ಗಿಡ ರೀ. ಹಾ, ಮೋಸಂಬಿ ಇಟ್ಟೆ ಗಿಡದ ಇಟ್ಟೊಂದ್ ಕಾಯಿ ಬರ್ತಾವ. ಇವು ಅಗಿ ಅದಾವ ನಮ್ಮಲ್ಲಿ. ಇವಾಗಿನೂ ಅವ್ರಿ ಅದಾವ್ರಿ. ಆಮೇಲೆ ಇದು ಲೆಮನ್ ಟೀ ಅಂತೇಳಿ. ಲೆಮನ್ ಟೀ. ಇದು ಬರೇ ಚಾ ಮಾಡ್ತಾ ಇರ್ತಿವಿ ತಪ್ಲ ಹಾಕಿ. ಇದು ಜಪಾನ್ ರೀ. ಇವಾಗ ನಾವೆಲ್ಲ ಲೆಮನ್ ಟೀ ಕುಡಿತೇವ್ ನೋಡ್ರಿ, ಮತ್ತೆ ಅದೇನ್ರಿ? ಹೌದ್ರಿ. ಅದ್ರದ್ದು ಬಾಳ ಚಲೋ ಆತ. ಕಾಯಿನೂ ಚಲೋ ಆಗ್ಯಾವ್ರಿ. ಈಗ ನೋಡ್ಬೇಕು ಹೆಂಗ್ ಬರ್ತಾವ ಕಾಯಿನ. ಇನ್ನ ಆದ ಬಳಕೆ ಗೊತ್ತ ನಮ್ಗೆ. ಹಾ ರೀ, ಇನ್ನ ಸಣ್ಣದೈತಿ ಗಿಡ. ನೋಡ್ಬೇಕ್ರಿ. ಆಮೇಲೆ ಇದು ಸೂಜ್ ನಿಂಬಿ, ಗಜನಿಂಬಿ, ಕಂಚಿಕಾಯಿ, ಮಾದಾಳ್ ಅಂತೇಳಿ ಐತಿ. ಇದು ಮಾದಾಳ ಹಣ್ಣಿನ ಗಿಡ. 2 ಕಿಲೋ ದೊಡ್ಡದು ಬರ್ತಾರೆ ಕಾಯಿ. ಇದು ಹಣ್ಣು ತಿಂದ್ರೆ ಕೊಬ್ಬಿನ ಅಂಶ ಇರ್ತಲ್ಲ ಮನುಷ್ಯಾಗ, ಅದನ್ನ ಕಡಿಮೆ ಆಗ್ತದ. ಅಂದ ಸೂಜ್ ನಿಂಬಿ ತೋರಿಸ್ತೀನಿ ಬರ್ರಿ. ಸೂಜಿ ನಿಂಬಿ. ಗಜನಿಂಬಿ ಬಹಳ ಮಂದಿ ಬಂದು ಹೋಯ್ತಾರಿ. ಗಜನಿಂಬಿ ಇದು ಪೂಜಾ ಪುನಸ್ಕಾರ, ಬಾಗ್ಲಾ ಕುಂದರ್ಸೊಳಗ, ತಲಬಾಗ್ಲಾದ ಕುಂದರ್ಸ್ತಾರ ಮನಿ ಬಾಗಿಲುಗಳು. ನಿಮ್ ಮನಿ ಗುರುಗಳು ನಿಮ್ಗ ಮಂತ್ರಸ್ ಕೊಡ್ತಾರಿ. ನೋಡ್ರಿ, ಒರಿಜಿನಲ್ ಸೂಜಿ ನಿಂಬಿ. ಇದು ಕಾಯಿ ಗಾತ್ರ ನೋಡ್ರಿ, ಒಂದ್ ಗೇಣಿಗೆ ಹೆಚ್ಚೈತಿ. ಒಂದ್ ಫೂಟ್ ಬರ್ತೈತ್ರಿ. 2.5 ಕಿಲೋ ವಜನ್ ಬರ್ತೈತಿ. 2.5 kg ಬರ್ತೈತಿ. ಇನ್ನ ಬಾಳ ದೊಡ್ಡ ಮಿಡಿ ಐತ್ರಿ. ಇನ್ನ ಮಿಡಿ ಐತ್ರಿ. ಈಗ ಇದಕ್ಕ ಅಂಟ ಹಾಕಿ ಅಂತರ್ಲೇ ಇಡ್ಬೇಕು.
ಇದು ಸೂಜಿ ನಿಂಬೆ ಅಂತ ಆಗಿದೆ, ಸೂಜಿ ನಿಂಬೆ. ಹಿಂಗ್ ಬರ್ತೈತಿ. ಹ್ಮ್. ಅದು ಬಾಳ ಮಂದಿ ಯಾವ್ದಕ್ಕೆ ಹೋಯ್ತು ಸೂಜಿ ನಿಂಬೆ ಅಂದಾಗ, ಹಂಗೇನಿಲ್ಲ. ಸೂಜಿ ನಿಂಬೆ ಗಿಡ ಹಿಂಗಿರ್ತದ. ಏಯ್ ಸರಿ ಬರ್ರಿ ಮಾಡ್ ಎಮ್ಮಿ ಎಷ್ಟು ಮಾಡ್ರಿ ಅಕ್ಕ? ಎಮ್ಗಳು ನೋಡ್ರಲ್ಲ, ಅದು ಪಂಡ್ರಾಪುರ ಗೌಳಿ ಐತ್ರಿ, ನಮ್ ದೇಸಿ ಜವಾರಿ ಐತಿ. ಇದು ದೇಸಿ ಜವಾರಿ. ಹಾ, ಇವ್ ಹರಿಯಾಣ ಮುರಾ ಎಮ್ಮೆ ಅವ. ಹರಿಯಾಣದಿಂದ ತಂದ್ರಿ? ಹೌದ್ರಿ, ತಂದಿವಲ್ರಿ. ಬಾಳ ಹಿಂಡಾಕ್ ಬಾಳ ಜೋರ್ರಿ ಎಮ್ಗಳು. ಎಷ್ಟ್ ಲೀಟರ್? ಇದು ಮುಂಜಾನೆ 7, ಸಂಜೆಕ 6 ಹಿಂಡ್ತೈತಿ. ಸಂಜೆಕ್ 6, ಮುಂಜಾನೆ 7. ಹಾನ್ರಿ. ಅಂದ ಇದು ಕರಿ ಆಕಳ ಐತ್ರಿ. ಯಾಕ ಪ್ಯೂರ್ ಕರಿ ಆಕಳ ಮಗಳೈತಿ. ಅಂದ ಕಿಲಾರಿ ಆಕಳುಗಳು ಅದಾವ. ದೇಸಿ ಆಕಳ. ಹಾನ್ರಿ. ಕೆಂಪ ಆಕಳ ಅದಾವ. ಹಾನ್ರಿ. ಈಗ ಎಲ್ಲಾರು ಅಂತಾರ ಮತ್ತ ಇಷ್ಟೆಲ್ಲ ಆದ ದುಡ್ಡು ಆದ ಅಂದ್ರೂನು ಈ ರೀತಿ ಮನೆಯೊಳಗ ಅದು ಈ ರೀತಿ ಮನಿ ಒಳಗಂದ್ರಿ ಹಚ್ಚಿಲತ್ತಿಗೆ ಪ್ರತಿಯೊಂದು ಮನಿ ಸೆಗಣಿಲೆ ಸಾರಿಸ್ತೀವಿ ನಾವು. ಶೇಗಣಿ ರೀ. ಎಲ್ಲಾ ಹುಲ್ಲಿನ ಗುಡಿಸ್ಲೈತಿ. ಹಾ ರೀ. ನೋಡ್ರಿ, ಈಗ ಅದು ಗುಡಿಸ್ಲೈತಿ. ಹ್ಮ್. ಹುಲ್ಲಿನ ಗುಡಿಸ್ಲಾ ಸೆಗಣಿಲೆ ಸಾರಿಸ್ತೀವಿ. ಹ್ಮ್. ಆರೋಗ್ಯವಾಗಿರ್ತಾವ. ಆರೋಗ್ಯವಾಗಿ. ಹಾ, ಯಾಕಂದ್ರ ನೋಡ್ರಿ, ಯಾವ ಮನಿ ಒಳಗ ಒಂದ್ ಪರಿಸ್ಥಿತಿ ಕುಡಿಲ್ಲ, ಯಾವ ಮನಿ ಒಳಗ ಪರಿಸ್ಥಿತಿ ಕುಡಿಲ್ಲ. ಎಲ್ಲಾ ಶೇಗಣಿ. ಇದೇ ಚಗಳಿಗೆ ಮಣ್ಣು ಹೊಡೆದಿವಿ, ಒಳಬಾಜು ಮಣ್ಣು ಹೊಡೆದ್ ಸಾರಿಸಿ ಇಟ್ಟೆ ಟಾಪ್ ಟಿಪ್ ಮಾಡಿವು. ಈ ಟೈಪ್ ಸೆಗಣಿಲೆ ಸಾರಿಸಿದ ಮನಿ. ಹಿಂಗೆ ಮನ್ಕೋರಿ, ಇಲ್ಲ ಒಂದ್ ಅರ್ಧ ತಾಸು ಮಾತಾಡ್ಕೋತ ಕುಂದ್ರಿ ಇಲ್ಲೇ ಕುತ್ತಲ್ಲೇ ನಿದ್ದೆ ಆಗ್ತದ್ರಿ. ಅಷ್ಟು ಆರೋಗ್ಯವಾಗಿರ್ತದ ಇದು. ಮತ್ತ ನಮ್ಮಲ್ಲಿ ಇವತ್ನು ಕಟ್ಗಿ ಒಲಿ ಅದಾವ. ಕಟ್ಗಿ ಒಲಿ ರೀ. ನಮ್ಮಲ್ಲಿ ಗ್ಯಾಸ್ ಇಲ್ಲ, ಟಿವಿ ಇಲ್ಲ, ಟೇಪ್ ಇಲ್ಲ, ಏನಿಲ್ಲ. ಏನಿಲ್ರಿ? ಇಲ್ಲ. ಎಲ್ಲೇ ಇವತ್ತಿಂತ ನಮ್ಮ ಮನೆಯೊಳಗೆ ಗ್ಯಾಸ್ ಇಲ್ಲ. ಇಲ್ಲಿ ನೋಡ್ರಿ, ಈ ಟೈಪ್ ಅದಾವ. ಇನ್ನೂವರೆಗೂ ನೀರ್ ಕುಡಿಯಾಕ ಹಂಡೆ, ಹಂಡೆ. ಅಲ್ಲಿಂದ ಮಜ್ಗಿ ಮಾಡಾಕ ಅದು ಎಲ್ಲಾ ಕಡ್ಗೋಲ, ರೆವಂಗಿ, ಮಜ್ಗಿ ತಾಲಿ, ಮಜ್ಜಿಗೆ. ಅಲ್ಲಿಂದ ಈಗ ಈ ಟೈಪ್ ಕಟ್ಗಿ ಒಲಿ ಅದಾವ. ಕಟ್ಗಿ ಒಲಿ ರೀ. ಹಾಲು ಕಾಯಿಸ್ತಾರ, ಒಣಗಿ ಮಾಡ್ತಾರ, ರೊಟ್ಟಿ ಮಾಡ್ತಾರ, ಎಲ್ಲ ಇದ್ರೊಳಗೆ. ಅಂದ ಕಲ್ಗಾಲ್ ಅದಾವ ಚಟ್ನಿ ಕುಟ್ಟಾಕ. ಮಿಕ್ಸರ್ ಇಲ್ರಿ? ಇಲ್ಲ, ಮಿಕ್ಸರ್ ಇಲ್ರಿ. ಚಟ್ನಿ ಕುಟ್ಟಾಕ, ರೊಟ್ಟಿ ಮಾಡಕ್ ಅಂತ ಕಲ್ಲಿನ ಕೊಡಂಬಿ ಅವ. ಚಪಾತಿ ಮಾಡಾಕ ಅಂತ ಕಟ್ಗಿ ಕೊಳಪಟ್ಟಿ ಅದಾವ. ಎಲ್ಲ ಈ ಟೈಪ್ ಐತ್ರಿ. ಅಂದ್ರೂನು ಇವಾಗನು ನೀವು ಹಳಿ ಕಾಲ್ನಾಗ ಅದು ಐತ್ರಿ ನಮ್ಮಲ್ಲಿ. ಅದು ಐತಿ. ಪದ್ಧತಿನ ಬಿಟ್ಟಿಲ್ಲ. ಯಾಕಂದ್ರ ಬಹಳ ಆರೋಗ್ಯ ಆಗಿರ್ತದ. ಅದೇ ಎಷ್ಟೋ ಮಂದಿ ಆ ಕಡೆ ಚಿಕ್ಕಮಂಗ್ಳೂರ ರಾಮನಗರ ಬಂದವ್ರ ನಮ್ಗೊಂದ್ ಇಂತ ಗುಡಿಸ್ಲ ಹಾಕಿ ಕೊಡ್ರಿತ್ತ. ಎಷ್ಟ್ ಖರ್ಚು ಮಾಡ್ರಿ, ನಮ್ಗೆ ಇಂಥದ್ ಹಾಕಿಸ್ ಕೊಡ್ರಿತ್ತ. ಅಷ್ಟು ಭಾರಿ ಐತಿ ಅದು. AC ರೂಮ್ ಏನ ಬಾದ, ಅದಕ್ಕಿಂತ ಚಲೋ ಐತಿ ಏನ್ರಿ. ಮತ್ತೆ ಇಷ್ಟೆಲ್ಲ ನೀವು ಎಷ್ಟು 3 ಎಕರೆ ಮ್ಯಾಗ 131 ಎಕರೆ ಮಾಡಿರಿ? ಹೌದು. ನೀವು ಎಷ್ಟು ಸಾಲಿ ಎಷ್ಟು ಕಲ್ತ್ರಿ? ಮತ್ತೆ ನಾನು ಸಾಲಿಗೆ ಒಂದಿನಾನು ಹೋಗಿಲ್ಲ. ಒಂದಿನಾನು ಹೋಗಿಲ್ಲ? ಇಲ್ಲ, ನಮ್ದು ಆರ್ಥಿಕ ಪರಿಸ್ಥಿತಿ ಇತ್ತು ಅವಾಗ, ನಾವು ಸಣ್ಣವಿದ್ದಾಗ. ನಮ್ದೇನ್ ಆಸ್ತಿ ಇದ್ದಿದ್ಲ. ಮಕ್ಕಳು ಬಾಳ ಜನ, ನಮ್ ತಂದಿ ಹೊಟ್ಟಿಲೆ ನಾವು 9 ಮಂದಿ ಮಕ್ಕಳು. 9 ಮಂದಿ? 2 ಹೆಣ್ಣು ಮಕ್ಕಳು, 7 ಮಂದಿ ಗಂಡಸು ಮಕ್ಕಳು. ಎಲ್ಲಾ ಇವತ್ನು ಒಟ್ಟಿಗೆ ಇದ್ದೀವಿ ನಾವು. ಎಲ್ಲಾರು ಒಟ್ಟಿಗೆ? ಒಟ್ಟು ಮಂದಿ ಕೂಡಿದ್ದೀವು. ಹಿಂಗಾಗಿ ದುಡ್ಯಾವ್ ಇದ್ದಿದ್ಲ. ನಮ್ಮ ಅಪ್ಪ ದುಡ್ಯಾವಲ್ಲ. 3 ಎಕರೆ ಆಸ್ತಿ ಇತ್ತು. ಸಣ್ಣವ್ರಲಾಗ ದನ ಕರ ಮೇಯಿಸ್ಕೊಂಡು ಮಾಡ್ಕೊಂಡು ನನಗೆ ಸಾಲಿಗೆ ಹೋಗ್ಲಿಕ್ಕೆ ಆಗಿಲ್ಲ. 3 ಎಕರೆ ಆಸ್ತಿ ಮೇಲೆ ಒಕ್ಕಲ್ತನ ಮಾಡೀನಿ. ಸಣ್ಣ ಇರ್ಲಾಗ ಮಂಡಿ ನೆಲಕ್ಲಾಗ ಬಿತ್ತುಣಿಕೆ ಮಾಡೀನಿ. 15 ವರ್ಷ ಮಟ್ಟಿ ಹೊಡೆದು ನೀರು ಉಣಿಸಿ ಮಾಡೀವ್ರಿ. ಸಾಕಾಗಷ್ಟು. ಮೊದಲ ಕಿರಾಣಿ ಅಂಗಡಿ ಉಯ್ತ ಹಿಟ್ಟಿನ ಗಿರಣಿ ಬಿಟ್ರೆ ನಮ್ಗೆ ಯಾವ ಪರಿಚಯ ಇದ್ದಿಲ್ಲ. ಒಂದ ಇದ್ರಂಗ ಕಾಡು ಮನುಷ್ಯರಂಗ ಇದ್ದೇವ್ ನಾವು ಇಲ್ಲಿ ತೋಟದಾಗೆ. ನಮ್ಗೆ ಯಾರು ಒಬ್ರಿಗೊಬ್ರು ಯಾರು ವಹಿವಾಟು ಇದ್ದಿಲ್ಲ. ನಮಗ್ ವಹಿವಾಟು ಮಾಡಿದವ್ರೆ ಪಟ್ಟಣ ಶೆಟ್ಟಿ ಸರು, ಗವಿಮಠ ಸರು, ಆಮೇಲೆ RB ಬೆಳ್ಳಿಯವರು, ಹಿಂಗ ಎಲ್ಲಾರು ನಮಗ ಅಗ್ರಿಕಲ್ಚರ್ದಾಗ ಎಳೆಯಲಾಕತ್ತು. ನಮ್ ತೋಟತನ ಬರುದು ನೋಡುದು, ಇದು ಚಲೋ ಮಾಡಿದ್, ಇದು ಚಲೋ ಮಾಡಿದ್. ಪಟ್ಟಣ ಶೆಟ್ಟಿ ಸರ್ ಬಹಳ ಶ್ರಮ ಪಟ್ರ ನಮ್ಮ ಈ ಅಗ್ರಿಕಲ್ಚರ್ ಈ ರೂಪ್ನಾಗ ಬರ್ಲಾಕ. ಆ ಸರ್ ಪುಣ್ಯದಿಂದ ನಾವು ಮಂದಿಗೆ ಗುರುತಿಸ್ಕೊಂಡೇವ್. ಅಲ್ಲಿಂದ ಮೊದಲ ನಮ್ಗೆ ಯಾರು ಪರಿಚಯ ಇದ್ದಿಲ್ಲ. ಗವಿಮಠ ಸರ್ ಅದು ತಮ್ಮ ಕೈಲೇ ಖರ್ಚಾಕಿ ನಮ್ಮ ಹೊಲ್ತನ ಬಂದು ನಮ್ಮನ್ನು ಕರ್ಕೊಂಡು ಇದಾರ. ಆತ್ಮ ಯೋಜನಾ ಸಲಹಾ ಸಮಿತಿ ಸದಸ್ಯರು ಮಾಡ್ಯಾರ. ತಾಲೂಕಾ ಮಟ್ಟದೊಳಗ, ಜಿಲ್ಲಾ ಮಟ್ಟದೊಳಗ. ಅಲ್ಲಿ ರೈತರು ಕೂಡ್ತಾರ ಸಲಹಾ ಸಮಿತಿ ಒಳಗ. ಎಲ್ಲಾ ಊರಿನ ರೈತರು ಕೂಡಿ ಆ ಸಲಹಾ ಸಮಿತಿ ಒಳಗ ರೈತರಿಂದ ರೈತರಿಗೆ ಸಲಹೆಗಳು
ಹಾ 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 ನಮ್ದು ಏನು ತೊಂದರೆ ಅದ ಹೇಳುದು, ಅವ್ರದ್ದು ಏನದ ಹೇಳುದು. ಹಿಂಗ ಒಬ್ರಿಗೊಬ್ರು ಪ್ರತಿ ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ರೈತರನ್ನ ಕೂಡಿಸಿ ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿ ಆ ಪರಿಚಯ ಮಾಡಿಸೋದ್ರಿಂದ ನಾನು ಈ ಮಟ್ಟಕ್ಕೆ ಬೆಳಿಲಕ್ ಕಾರಣ ಮೂಲ ನನ್ನ ಗುರುಗಳು ಅವರೇ. ಪಟ್ಟಣ ಶೆಟ್ಟಿ ಸರು, ಗವಿಮಠ ಸರು, ಬೆಳ್ಳಿ ಸರು, ಆಮೇಲೆ ಗ್ರಾಮ ಸೇವಕರು ಆಗಾಗ ನಮ್ಮ ತೋಟಕ್ಕೆ ಬರ್ತಿದ್ರು. ಬಂದು ನಮ್ಮ ಬೆಳೆಗಳೆಲ್ಲ ವೀಕ್ಷಣೆ ಮಾಡಿ, ಇಲ್ಲ ಇದು ಕ್ರಾಪ್ ಕಾಂಪಿಟೇಷನ್ದೊಳಗ ತಾಲೂಕಾ ಮಟ್ಟಕ್ಕೆ ಡಿ ಕಟ್ರಿ ತಾಲೂಕಾ ಮಟ್ಟಕ್ಕೆ ಹಾಕೋನು, ಇಲ್ಲ ಜಿಲ್ಲಾ ಮಟ್ಟಕ್ಕೆ ಹಾಕೋನು, ಇಲ್ಲ ರಾಜ್ಯ ಮಟ್ಟಕ್ಕೆ ಹಾಕೋನು. ಕ್ರಾಪ್ ಕಾಂಪಿಟೇಷನ್ದಾಗ ಭಾಳ ದಿನ ಒಯ್ದು ತೋರಿಸಿದ್ರು. ಚಲೋ ಬಂದೈತಿ. ಅದ್ರೊಳಗೂ ಫಸ್ಟ್ ಬಂದಿವಿ ಎಲ್ಲದ್ರಾಗ. ಅದ್ರ ಮ್ಯಾಲ ಗುರ್ತಿಸ್ಕೊಂಡ್ಕಿಂದ್ರ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟರು 2019. ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟದವರು ಅವರು ಹೋದ್ ಸಾರಿ ಅವ್ರು ಪ್ರಶಸ್ತಿ ಕೊಟ್ರ ನಮಗ. 2024ನೇ ಸಾಲಿನ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಿಜಾಪುರ ಜಿಲ್ಲೆಯಿಂದ ಕೊಟ್ರು. ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಕೃಷಿ ಪಂಡಿತ ಪ್ರಶಸ್ತಿ ಬಂದೈತಿ. ಅಂದ್ರ ರಾಷ್ಟ್ರೀಯ ಬಿಲಿಯನಿಯರ್ ಪ್ರಶಸ್ತಿ ಕೊಟ್ಟಾರ ಡೆಲ್ಲಿ ಒಳಗ. ಕೋಟ್ಯಾಧಿಪತಿ ರೈತ ಪ್ರಶಸ್ತಿ ಕೊಟ್ಟಾರ. ಆಮೇಲೆ ಸಿದ್ದೇಶ್ವರ ರತ್ನ ಪ್ರಶಸ್ತಿ ಕೊಟ್ಟಾರ. 10 ಅಲ್ಲಿಂದ ಇದು ನ್ಯೂಸ್ ಫಸ್ಟ್ ನವರು ಅವರು ಭೂ ತಪಸ್ವಿ ಪ್ರಶಸ್ತಿ ಕೊಟ್ಟಾರ. ಇಂಥವು ಹಲವಾರು ನೂರಾರು ಪ್ರಶಸ್ತಿಗಳು ಬಂದಾವ್. ಯಾವ ಹೇಳ್ಬೇಕನ್ನೋದು ದ್ಯಾಸ್ ಇಲ್ದಷ್ಟು ಅದಾವ. ಎಲ್ಲಾ ಪ್ರಶಸ್ತಿಗಳು ಬಂದು ಕೊಟ್ಟದಕ್ಕಾಗಿ ನಾವು ದುಡ್ದಿದ್ದೆಲ್ಲ ನಮಗೆ ಸ್ವಾರ್ಥಕ್ಕೆ ಆಯ್ತಪ್ಪ, ನಮ್ಮನ್ನ ಎಲ್ಲಾ ಮಂದಿ ಗುರುತಿಸಿ ಅಂತೇಳಿ ಸಂತೋಷ ಐತಿ. ಆರಾಮಾಗಿದ್ದೀವಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ನನ್ನ ಅಡ್ರೆಸ್ ಬೀರಪ್ಪ ಚಿನ್ನಪ್ಪ ವಗ್ಗಿ, ಸಾಕಿನ್ ತಾಂಬಾ, ತಾಲೂಕ್ ಇಂಡಿ, ಜಿಲ್ಲಾ ವಿಜಯಪುರ. ನನ್ನ ಮೊಬೈಲ್ ನಂಬರ್ 9449610084. ನಮಸ್ಕಾರ. ಇದು ಎಲ್ಲ ನಾವು ನೋಡಿದಂತ ಬೀರಪ್ಪ ವಗ್ಗಿ ಅವರ ರೈತರದ ಒಂದು ಹೊಲ ಮತ್ತೆ ಮನಿ, ಅವರ ಒಂದು ಬೆಳೀತಂತ ಒಂದು ಬೆಳೆಗಳು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಗ್ತಾರಿ, ನಗಸ್ತಾರಿ. ಜೈ ಕರ್ನಾಟಕ.